ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೆಕ್ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಫುಲ್ ಫ್ರಂಟ್ ಬ್ಯಾಕ್ ಸ್ಲೀವ್ಸ್ ಪೂರ್ತಿನ ನಿಮಗೆ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಈ ಬ್ಲೌಸ್ ಇರುವಂಥದ್ದು 36 ಇಂಚ್ ಇರುವಂಥದ್ದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋದ ಲಿಂಕ್ನ, ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇದನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಮೇಲ್ಗಡೆ ಹೆಡ್ಲೈನ್ಸಲ್ಲಿ ನಾನು ಕೊಟ್ಟಿದ್ದೀನಿ, ಲಿಂಕ್ನ ನೋಡ್ಬೋದು. ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಫಸ್ಟ್ ಯೋಗ ಪಟ್ಟಿನ ನಾವು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಆಲ್ಮೋಸ್ಟ್ ತುಂಬ ವೀಡಿಯೋದಲ್ಲಿ ನಾನು ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀನಿ, ಬಟ್ ಇದು ರಿಕ್ವೆಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನಿವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಯೋಗ ಪಟ್ಟಿ ಅಂದರೆ ಬ್ಲೌಸ್ ಬೆಲ್ಟು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ನಂತರ ಫ್ರಂಟ್ ಪಾರ್ಟ್ನ ನಾವು ಈ ರೀತಿ ಟಕ್ಸ್ ಯಾವ ರೀತಿ ಹಾಕಬೇಕು, ಯಾವ ರೀತಿ ಸ್ಟಿಚಿಂಗ್ ನಾವು ಇದು ಮಾಡಬೇಕು ಅಂತಂದ್ಬಿಟ್ಟೆಲ್ಲ ಫುಲ್ ಡೀಟೇಲಾಗಿ ನಾನು ಕಟ್ಟಿಂಗಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಯಾವ ರೀತಿ ಟಕ್ಸ್ ಮಾರ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇದರಲ್ಲಿ ನಾನು ಯಾವ ರೀತಿ ಟಕ್ಸ್ ಮಾರ್ಕಿಂಗ್ ಬಗ್ಗೆ ಹೇಳಲ್ಲ, ಡೈರೆಕ್ಟಾಗಿ ನಾನು ಸ್ಟಿಚಿಂಗ್ ಹೇಳ್ತಾ ಇದ್ದೀನಿ. ನೋಡಿ, ಫಸ್ಟು ಇಲ್ಲಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ 4 ಕಡೆ ನೀವು ಆಲ್ಪಿನ್ಸ್ ಉಂಟಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಂಡಾದರೆ ಸ್ಟಿಚಿಂಗ್ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಇದೇ ರೀತಿಯೂ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ಈ ರೀತಿ ಇಲ್ಲಿ ಟಕ್ಸ್ ಪಾಯಿಂಟ್ ಕೊಡ್ತಾಯಿದ್ದೀನಿ, ಟಕ್ಸನ್ನು ಸ್ಟಿಚಿಂಗ್ ಕೊಡ್ತಾಯಿದ್ದೀನಿ. ಇದು ನಾನಿಲ್ಲಿ ಆಲ್ರೆಡಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕಟ್ಟಿಂಗಲ್ಲಿ ಪ್ರಾಪರಾಗಿ, ನೀವು ನೋಡ್ಬೋದು. ಇಲ್ಲಿ ವಿಡಿಯೋದಲ್ಲಿ ಮಾರ್ಕಿಂಗ್ ಕಾಣಿಸ್ತಿಲ್ಲ. ಸೊ ಮತ್ತು ಇದು ದೂಸರಾ ಪಾರ್ಟ್ ಇದೆ, ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡಲ್ಲಿ ನಾನು ಮಾರ್ಕಿಂಗ್ ಮಾಡಿರುವಂಥದ್ದು. ನೋಡಿ, ಸೈಡಲ್ಲಿ ನಾನು ಇಲ್ಲಿ ಕಟ್ಟಿಂಗ್ ಮಾಡಿದೆ, ಅದನ್ನು 1/2 ಇಂಚ್ ನೀವು ಕಟ್ಟಿಂಗ್ ಮಾಡ್ಕೊಂಡು ನೇರ ಮಾಡ್ಕೋಬೇಕು. ಮತ್ತು ಈ ರೀತಿ ನೀವು ಯೋಗ ಪಟ್ಟಿ ಅಂದರೆ ಬ್ಲೌಸ್ ಬೆಲ್ಟ್ನ ಹೀಗೆ ಆ್ಯಡ್ ಮಾಡಬೇಕಾಗುತ್ತೆ, ಅಂದರೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಮತ್ತು ಹೀಗೆ ಸುತ್ತಕೊಂಡು ಮತ್ತೊಂದು ಸರಿ ಇಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತು ಯೋಗ ಪಟ್ಟಿನ ಯಾವ ರೀತಿ ಆ್ಯಡ್ ಮಾಡಬೇಕು ಅದನ್ನು 4 ವಿಧವಾದ ಥರನ ನಾನು ಹೇಳ್ಕೊಟ್ಟಿದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಆ ವಿಡಿಯೋನು ಕೂಡ ಸಪ್ರೇಟಾಗಿ ಅಪ್ಲೋಡ್ ಆಗಿದೆ. ನೋಡಿ, ಫಸ್ಟು ಈ ರೀತಿ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಥ್ರೆಡ್ಡೆಲ್ಲ ಸೇಮ್. ಮತ್ತು ರೈಟ್ ಸೈಡ್ ಪಾರ್ಟ್ ಉಂಟು ನೋಡು, ಅದನ್ನು ಕೂಡ ಸೇಮ್ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, 2 ಪಾರ್ಟು ನಾನು ನಿಮಗೆ ಹೇಳಿದ್ದೀನಿ. ಇಲ್ಲಿ ಫಸ್ಟು ನಾನಿಲ್ಲಿ 1.5 ಇಂಚು ಪಟ್ಟಿನ ನಾನಿಲ್ಲಿ ವಿಡ್ತಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಸಿಂಗಲ್ ಪಟ್ಟಿ ಕೊಡ್ತಾಯಿದ್ದೀನಿ. ನೋಡಿ, ಇದು ಸಿಂಗಲ್ ಪಟ್ಟಿ ನಾನು ಕೊಡ್ತಾ ಇರುವಂಥದ್ದು. ಸಿಂಗಲ್ ಪಟ್ಟಿನೂ ಕೂಡ ಪ್ರತಿಯೊಂದು ವೀಡಿಯೋನು ಸಪ್ರೇಟಾಗೂ ಕೂಡ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಸಿಂಗಲ್ ಪಟ್ಟಿ ಯಾವ ರೀತಿ, ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಯಾವ ರೀತಿ ಕೊಡಬೇಕು ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ವೀಡಿಯೋನೂ ಇದೆ. ನೋಡಿ, ಹೀಗೆ ಸಿಂಗಲ್ ಪಟ್ಟಿ ಕೊಟ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು ಸೇಮ್ ಇದೇ ರೀತಿ ಈ ರೈಟ್ ಸೈಡ್ಗೆ ಡಬಲ್ ಪಟ್ಟಿ, ಇದು 2.5 ಇಂಚ್ ಇದೆ, 2.5 ಅಥವಾ 3 ಇಂಚ್ ತೊಗೋಬೇಕು. ಇದನ್ನು ಹೀಗೆ ಇಲ್ಲಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಸೇಮ್ ಟು ಸೇಮ್ ಫುಲ್ ಪರ್ಫೆಕ್ಟ್ ಮ್ಯಾಚ್ ಇರೋದ್ರಿಂದ ಡೈರೆಕ್ಟಾಗಿ ನಾನು ಇಲ್ಲಿ ಲೈನಿಂಗ್ ಪೀಸೇ ಕೊಡ್ತಾಯಿದ್ದೀನಿ, ಮೇನ್ ಫ್ಯಾಬ್ರಿಕ್ ಕೊಡ್ತಿಲ್ಲ ಡಬಲ್ ಪಟ್ಟಿಗೆ. ನೋಡಿ, ಈ ರೀತಿ ಡಬಲ್ ಪಟ್ಟಿನ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡನ್ನೂ ಕೂಡ ಈ ರೀತಿ ಇಟ್ಕೊಂಡು ನೋಡ್ಕೋಬೇಕಾಗುತ್ತೆ. ನೋಡಿ, ನೆಕ್ ಏನಾದರೂ ಕಡಿಮೆ ಇತ್ತು ಅಂದರೆ ನೀವು ಇವಾಗಲೇ ನೆಕ್ ಪಟ್ಟಿ ಕೊಡೋಕ್ಕಿಂತ ಮುಂಚೆನೇ, ಮುಂದಗಡೆ ಕ್ರಾಸ್ ಕೊಡೋಕ್ಕಿಂತ ಮುಂಚೆನೇ ನೀವು ಬೇಕು ಅಂದರೆ ನೀವು ಸ್ವಲ್ಪ ದೊಡ್ಡದಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಸ್ವಲ್ಪ ಅಂದರೆ 1/2 ಇಂಚ್ಗಿಂತನೂ ಕಡಿಮೆ ಉದ್ದ ತುಂಡ ಬಂದಿದೆ, ಅದನ್ನು ಸರಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಮತ್ತೊಂದು ಸ್ವಲ್ಪ ಡೀಪು ಕೂಡ ಕೊಡ್ತಾಯಿದ್ದೀನಿ, ಡೀಪು ಕಡಿಮೆ ಆಗಿದೆ ಇಲ್ಲಿ, ಅಂದರೆ ಸ್ವಲ್ಪ ಡೀಪ್ ಕೊಡ್ತಾಯಿದ್ದೀನಿ. ಈ ರೀತಿ ನಿಮಗೆ ಡೀಪ್ ಏನಾದರೂ ಬೇಕು ಅಂದರೆ ನೀವು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಡೀಪ್ ಕೊಟ್ಕೊಂಡು ಇಲ್ಲಿ ಈ ರೀತಿ ಹೊಲಿಗೆ ಹಾಕ್ಕೊಳ್ಳಿ. ಯಾಕಂದರೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಸೇರಿಸಿ ಈ ರೀತಿ ಹೊಲಿಗೆ ಹಾಕೋಬೇಕು. ಮತ್ತು ಬ್ಯಾಕ್ ಸೈಡು ನಾನು ಇಲ್ಲಿ ಗೋಲ್ ಶೇಪೇ ಕೊಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಡಿಸೈನ್ ಬೇಕು ಅಂದರೆ ಡಿಸೈನು ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ರೌಂಡ್ ನೆಕ್ಕು ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಮತ್ತು ಇದು ತುಂಬ ಇಂಪಾರ್ಟೆಂಟು. ನೋಡಿ, ನಾನಿಲ್ಲಿ 1/2 ಇಂಚು ಕಟ್ಟಿಂಗ್ ಮಾಡಿದ್ದೀನಿ, ಅಂದರೆ 1/4 ಇಂಚ್ ಕಟ್ಟಿಂಗ್ ಮಾಡಿದ್ದೀನಿ. ಅದು ಶೋಲ್ಡರ್ ಬೀಳಬಾರ್ದು ಅಂತ ಅಂದ್ಬಿಟ್ಟು ಫ್ರಂಟ್ ಮತ್ತು ಬ್ಯಾಕ್ ಎರಡಲ್ಲೂ ಕೂಡ ನಾನಿಲ್ಲಿ 1/4 ಇಂಚು ಒಳಗಡೆ ಸೈಡು, ಅಂದರೆ ನೆಕ್ ಸೈಡ್ ಆಗಿರೋದ್ರ ಇರುತ್ತಲ್ಲ ಅಲ್ಲಿ ಕಟ್ಟಿಂಗ್ ಮಾಡ್ಕೋತೀನಿ. ಅದು ಶೋಲ್ಡರ್ ಡ್ರಾಪಿಂಗ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ನೋಡ್ಬೋದು. ನೋಡಿ, ಈ ರೀತಿ 4 ಕಡೆ ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟು ನೋಡಿ ಲೈನಿಂಗ್ ಬ್ಲೌಸ್ ಪೀಸು, ಅದನ್ನು ನೀಟಾಗಿ ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಟಕ್ಸ್ ಪಾಯಿಂಟು ವಿಡ್ತಲ್ಲಿ 4 ಇಂಚಿದೆ, ಲೆಂತಲ್ಲೂ ಕೂಡ 4 ಇಂಚು ಈ ರೀತಿ ತೊಗೊಂಡು ಇಲ್ಲಿ ಟಕ್ಸ್ ಪಾಯಿಂಟ್ ಕೊಡಿ.
ಈ ರೀತಿ ಟಕ್ಸ್ ಪಾಯಿಂಟ್ ಕೊಟ್ಕೊಂಡು ಇಲ್ಲಿ 1.5 ಇಂಚು ನಾನಿಲ್ಲಿ ವಿಡ್ತಲ್ಲಿ ಪಟ್ಟಿ ತೊಗೊಂಡಿದ್ದೀನಿ. ಒಂದು ಪೀಸ್ನ ಕಟ್ಟಿಂಗ್ ಮಾಡಿಕೊಂಡು ಇದು ಸೊಂಟ ಭಾಗಕ್ಕೆ ನಾನಿಲ್ಲಿ ಪೀಸ್ ಕೊಡ್ತಾಯಿದ್ದೀನಿ. ಹೀಗೆ ಸೊಂಟದ ಭಾಗಕ್ಕೆ ಈ ರೀತಿ ಪಟ್ಟಿ ಕೊಡಬೇಕು. ಇದು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ, ನೀವು ಪಟ್ಟಿ ಕೊಟ್ಟು ತುಂಬ ಚೆನ್ನಾಗಿ ಬರುತ್ತೆ, ಬ್ಲೌಸು ಮೇಲ್ಗಡೆ ಬರಲ್ಲ ಅಂತೇಳಿ. ಅಕಸ್ಮಾತ್ ಕಸ್ಟಮರ್ ಬ್ಲೌಸಲ್ಲಿ ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಪಲ್ಟಿ ಮಾಡಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ಡೈರೆಕ್ಟಾಗಿ ಈ ರೀತಿ ಸೀದಾನೇ ಇಡಬೇಕು. ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಕೂಡ ಸೀದಾನೇ ಇಟ್ಟು ಫಸ್ಟು ಶೋಲ್ಡರ್ ಪಟ್ಟಿನ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ಒಂದು ಸ್ವಲ್ಪ ಇಲ್ಲಿ ಬಟ್ಟೆ ಇರುತ್ತೆ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಈ ರೀತಿ ಉಲ್ಟಾ ಮಾಡಿಬಿಟ್ಟು ಮತ್ತೊಂದು ಸರಿ ಇಲ್ಲಿ ಒಂದು ಫಿನಿಶಿಂಗ್ ಜೊತೆ ಇಲ್ಲಿ ಈ ರೀತಿ ಸ್ಟಿಚಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ಓವರ್ಲ್ಯಾಕ್ ಮಾಡೋವಂಥ ಅವಶ್ಯಕತೆ ಇರೋಲ್ಲ. ನಾವಿಲ್ಲೇ ಒಂದು ಸೈಡಲ್ಲಿ ಸ್ಲೀವ್ಸಲ್ಲೆಲ್ಲ ಓವರ್ಲ್ಯಾಕ್ ಮಾಡಿಬಿಡ್ಬೋದು. ಬಟ್ ಶೋಲ್ಡರ್ ಪಟ್ಟಿ ಇಲ್ಲಿ ಓವರ್ಲ್ಯಾಕ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಐ ಥಿಂಕ್ ಜಾಸ್ತಿ ಯಾರೂ ಮಾಡಿಕೊಡೋಲ್ಲ. ಈ ಮೆಥಡನ್ನು ನೀವು ಫಾಲೋ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ 1 ಇಂಚ್ ಪಟ್ಟಿ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಳಕ್ಕೆ ಹೋಗ್ಬಾರ್ದು. ಇದು ಸೀದಾ ಪಟ್ಟಿ ಇದೆ, ಇದು ನೆಕ್ಗೆ ಫುಲ್ಲು ಫ್ರಂಟು ಬ್ಯಾಕು ಎರಡಕ್ಕೂ ಕೂಡ ನಾನು ಇಲ್ಲಿ ಕೊಡೋದಕ್ಕೆ 1 ಇಂಚ್ ಪಟ್ಟಿ ತೊಗೊಂಡು ಒಂದು ಸೈಡ್ ಅದನ್ನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ರೌಂಡ್ ಶೇಪ್ ಬರುತ್ತೆ ನೋಡಿ, ಅಲ್ಲಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ ಕೊಟ್ಬಿಡಿ. ಇಲ್ಲಿ 3 ಅಥವಾ 4 ಪ್ಲೇಟ್ಸ್ ಕೊಡಿ. ಮತ್ತು ಇಲ್ಲಿ ಬ್ಯಾಕಲ್ಲೂ ಸರಿ ಎರಡು ಕಡೆ 3 ಟೋಟಲ್ 6 ಟಕ್ಸ್ ಕೊಡಿ. ಇಲ್ಲಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ ಕೊಡಬೇಕು, ತುಂಬ ಚಿಕ್ಕದಾಗಿ. ಮತ್ತು ಶೋಲ್ಡರ್ ಹತ್ರನೂ ಕೊಡಿ. ಮತ್ತು ಫ್ರಂಟಲ್ಲಿ 3 ಟಕ್ಸು ಪ್ಲೇಟ್ಸ್ ಕೊಡಬೇಕು. ಇದು ಮತ್ತು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ಕು ಕಡಿಮೆ ಇದ್ದಾಗ ನೀವು ಈ ರೀತಿ ಸ್ಟ್ರೈಟ್ ಪಟ್ಟಿಯಿಂದಲೇ ನೀವು ನೆಕ್ಗೆ ಕ್ರಾಸ್ ಪಟ್ಟಿ ಥರ ನೀವು ಕೊಡ್ಬೋದು, ಅಂದರೆ ನೆಕ್ಗೆ ಒಂದು ಪಟ್ಟಿ ಕೊಡ್ಬೋದು. ಮತ್ತು ಪಟ್ಟಿನ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಪಟ್ಟಿ ಮೇಲ್ಗಡೆ ಹೊಲಿಗೆ ಬಿಡಬೇಕು. ಹಾಗೆ ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತು ಇದನ್ನು ಒಳಗಡೆ ಮಡಚಿಬಿಟ್ಟು ಮತ್ತೊಂದು ಹೊಲಿಗೆನ ಹಾಕ್ಕೊಳ್ಳಿ. ಮತ್ತು ಇನ್ನು ಬೇಕು ಅಂದರೆ ಹೊಲಿಗೆ ಹಾಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹೆಮ್ಮಿಗೂ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ಹೆಮ್ಮಿಂಗ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಕರೆಕ್ಟಾಗಿ ಫ್ರಂಟು ಬ್ಯಾಕು ಕರೆಕ್ಟಾಗಿ ಎಲ್ಲ ಸಮನಾಗಿ ಬಂದಿದೆ. ಇಲ್ಲಿ ಸೀರೆ ಕಲರು ನಾನಿಲ್ಲಿ ಲೇಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಸೀರೆ ಕಲರು ನಾನು ತೊಗೊಂಡಿದ್ದೀನಿ. ಮತ್ತು ಲೇಸ್ ಆ್ಯಡ್ ಮಾಡಬೇಕಾದ್ರೆ ನಾನು ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಲೆಫ್ಟ್ ಸೈಡ್ ಕಡೆ ನಾನು ಬಿಟ್ಟಿದ್ದೀನಿ. ಇಲ್ಲಿ ಸೆರಗು ಬರುತ್ತೆ, ಇದು ಕಾಣಿಸಲ್ಲ, ಅದಕ್ಕೋಸ್ಕರ ಫ್ರಂಟಲ್ಲಿ ನಾನು ಇಲ್ಲಿ ಆ್ಯಡ್ ಮಾಡಲ್ಲ ಲೇಸ್ನ. ಓನ್ಲಿ ರೈಟ್ ಸೈಡಲ್ಲಿ ಮಾತ್ರ ಆ್ಯಡ್ ಮಾಡ್ತೀನಿ. ಲೇಸ್ ಆ್ಯಡ್ ಮಾಡಬೇಕಾದ್ರೆ ನೋಡಿ, ಒಂದು ಸ್ವಲ್ಪ ನಾನು ಸ್ಪೇಸ್ ಬಿಟ್ಟು ನಾನು ತುದಿಗೆ ಆ್ಯಡ್ ಮಾಡ್ತಿಲ್ಲ, ಸ್ವಲ್ಪ ಸ್ಪೇಸ್ ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಡಿಸೈನಾಗಿ ಕಾಣಿಸುತ್ತೆ ಮತ್ತು ಪೈಪಿಂಗ್ ಥರ ಕಾಣಿಸುತ್ತೆ. ಬಟ್ ಅದು ಪೈಪಿಂಗ್ ಅಲ್ಲ, ಬಟ್ ನೋಡೋದಕ್ಕೆ ದೂರದಿಂದ ಪೈಪಿಂಗ್ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು 1/2 ಇಂಚಿಂದನೂ ಕಡಿಮೆ, ಒಂದು ಪೈಪಿಂಗು ಎಷ್ಟು ಇರುತ್ತೆ ನೋಡಿ ಅಷ್ಟು ಸ್ಪೇಸ್ ಬಿಟ್ಟು ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತು ಸ್ಟಿಚಿಂಗ್ ಮಾಡ್ಕೋತಾನೆ ಎಕ್ಸ್ಟ್ರಾ ಥ್ರೆಡ್ ಆಗಿರ್ಬೋದು ಅಥವಾ ಪೀಸಸ್ನ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ಬ್ಯಾಕ್ ಸೈಡ್ ಈ ರೀತಿ ಬಂದಿದೆ. ಇವಾಗ ಸ್ಲೀವ್ಸ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಲೀವ್ಸಲ್ಲಿ ನಿಮ್ಗೆ ಏನಾದರೂ ಆರ್ಮಲ್ ಸೈಡಲ್ಲಿ ಒಂದು ಸ್ವಲ್ಪ ಏನಾದರೂ ಫ್ಯಾಬ್ರಿಕ್ ಜಾಸ್ತಿ ಬಿಟ್ಟಿದ್ರೆ ನೀವು 2 ಇಂಚು 2.5 ಇಂಚು ಆ ರೀತಿ ಏನಾದರೂ ಬಿಟ್ಟಿದ್ರೆ ಸೈಡಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 2 ಇಂಚ್ ಮಾತ್ರ ಬಿಟ್ಟಿದ್ದೆ ನಾನಿಲ್ಲಿ. ಬಟ್ ಅದರಲ್ಲೂ ಸ್ವಲ್ಪ 1/2 ಇಂಚ್ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಬ್ಲೌಸಲ್ಲಿ. ಸೊ ಅದಕ್ಕೆ ಇಲ್ಲಿ ನಾನು ಸೈಡಲ್ಲಿ ಆ್ಯಡ್ ಮಾಡ್ಕೋತಿಲ್ಲ. ನೀವೇನಾದರೂ ಫ್ಯಾಬ್ರಿಕ್ಕು ಸೈಡಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತೀವಿ ನೋಡಿ, ಅದೇನಾದ್ರು ಜಾಸ್ತಿ ಬಿಟ್ಟಿದ್ರೆ ಸೈಡಲ್ಲಿ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆರ್ಮಲ್ ಸೈಡಲ್ಲಿ. ಇಲ್ಲಿ ಯಾವುದೇ ರೀತಿ ಆರ್ಮಲ್ ಸೈಡ್ ಕಟ್ಟಿಂಗ್ ವಿಡಿಯೋ ನಿಮಗೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದರಲ್ಲಿ ಎಷ್ಟಿದೆ ಸೇಮ್ ಅದೇ ರೀತಿ ತೊಗೊಂಡ್ರೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ, ಇಲ್ಲಾಂದರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಮತ್ತೆ ಈ ರೀತಿ ಇಲ್ಲಿ ನಾನು ಡೈರೆಕ್ಟಾಗಿ ಪಲ್ಟಿ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಯಾವುದೂ ಕೂಡ ಡೈರೆಕ್ಟಾಗಿ ಇಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡಲ್ಲ, ಇಲ್ಲಿ ಪಟ್ಟಿ ಕೊಡ್ತೀನಿ. ಬಟ್ ಈ ಬ್ಲೌಸಲ್ಲಿ ಅಳತೆ ಬ್ಲೌಸ್ ಯಾವ ರೀತಿ ಇದೆಯೋ ಅದೇ ರೀತಿ ನಾನು ಸ್ಟಿಚಿಂಗ್ ಮಾಡ್ತಿರೋದ್ರಿಂದ ಡೈರೆಕ್ಟಾಗಿ ನಾನು ಇಲ್ಲಿ ಪಲ್ಟಿ ಮಾಡಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟು ನೋಡಿ, ಅದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡಿಕೊಂಡು ಮತ್ತೊಂದು ಸ್ಲೀವ್ಸ್ನು ಕೂಡ ಸೇಮ್ ಇದೇ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, 2 ಸ್ಲೀವ್ಸ್ ಆಗಿದೆ ಫ್ರೆಂಡ್ಸ್. ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದೊಂದು ಪಾರ್ಟ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನೋಡಿ, ಫ್ರಂಟು ಮತ್ತು ಬ್ಯಾಕು ಯಾವ ಸೈಡ್ ಬರುತ್ತೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಈ ರೀತಿ ಸೆಂಟರಲ್ಲಿ ಇಟ್ಕೊಂಡು ಹೀಗೆ ಮಾರ್ಜಿನ್ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ಆರ್ಮಲ್ ಸೈಡಲ್ಲಿ ಏನಾದರೂ ಸ್ಲೀವ್ಸ್ ಸಾಲ್ಟೇಜ್ ಆಯಿತು ಅಂದರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ ಕೆಲವೊಂದು ಸರಿ ಮಾರ್ಜಿನ್ ಜಾಸ್ತಿ ಇರುತ್ತೆ, ಕೆಲವೊಂದು ಸರಿ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ
ಅಕಸ್ಮಾತ್ ಸಾಲ್ಟೇಜ್ ಆಯಿತು ಅಂದರೆ ಎಳೆದು ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಕರೆಕ್ಟಾಗಿ ಸೆಂಟರ್ಗೆ ಬರಬೇಕು. ಇದು ಉದ್ದ ತುಂಡ ಆಗಬಾರ್ದು. ಆರ್ಮಲ್ ಸೈಡಲ್ಲಿ ಪಾಯಿಂಟ್ ಉಂಟಲ್ಲ ಅದನ್ನು ಉದ್ದ ತುಂಡ ಆಗಬಾರ್ದು. ಆ ರೀತಿ ನೋಡಿಕೊಂಡು ನೀವು ಸೈಡಲ್ಲಿಗೆ ಸ್ಟಿಚಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡಬೇಕಾದ್ರೆ ಪ್ರಾಪರಾಗಿ ಎಕ್ಸ್ಟ್ರಾ ಮಾರ್ಜಿನನ್ನೆಲ್ಲ ಕಟ್ಟಿಂಗ್ ಮಾಡ್ಕೊಂಡಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಸೈಡಲ್ಲಿ ಒಂದು ಸ್ವಲ್ಪ ಮಾರ್ಜಿನ್ ಬರುತ್ತೆ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಮತ್ತು ಇಲ್ಲೂ ಕೂಡ ಸೇಮ್ ಇದೇ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೀವು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ, ಭುಜದಿಂದ ಜಾರುತ್ತೆ ಅಂತ ಅಂದ್ಬಿಟ್ಟು. ಸ್ಲೀವ್ಸ್ ಅಟ್ಯಾಚ್ ಮಾಡೋವಂಥ ಮೆಥಡಿಂದನೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಸ್ಲೀವ್ಸ್ನ ನೀವು ಎಳಿಯೋಕ್ಕೆ ಹೋಗಬಾರ್ದು. ಎಳೆದೇನಾದರೂ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ರೆ ಆವಾಗಲೂ ಕೂಡ ಇದು ಒಂದು ಕಾರಣ ಇದೆ ಶೋಲ್ಡರ್ ಭುಜದಿಂದ ಜಾರೋದಕ್ಕೆ. ಅದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ ಮತ್ತಿಲ್ಲಿ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟು ನೋಡಿ, ನೀಟಾಗಿ ಒಂದು ಫಿನಿಶಿಂಗ್ ಜೊತೆ ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು ಈ ಭಾಗದಲ್ಲಿ ಹೆಮ್ಮಿಂಗ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ ಈ ರೀತಿ ಬರುತ್ತೆ. ಸೊ ನೋಡಿ ನಾನು ನಿಮಗೆ ಕಟ್ಟಿಂಗಲ್ಲಿ ನಾನು ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಒಟ್ಟಿಗೆ ಕಟ್ಟಿಂಗ್ ಮಾಡಿ ಹೇಳಿದ್ದು ರಿಕ್ವೆಸ್ಟು. ಅದಕ್ಕೋಸ್ಕರ ಅದೇ ರೀತಿ ಕಟ್ಟಿಂಗ್ ಮಾಡಿದ್ದೀನಿ. ನಾನು ಇಲ್ಲಿ ಸೆಂಟರಲ್ಲಿ ನೋಡಿ ಒಂದು ಸ್ವಲ್ಪ ಸ್ಪೇಸ್ ಬರುತ್ತೆ, ಇಲ್ಲಿ ಜಾಗ ಉಳಿತೆ. ಏಕೆಂದರೆ ನಾನು ಹುಕ್ಕಾಯಿ ಪಟ್ಟಿಗೆ ನಾನು ಎಕ್ಸ್ಟ್ರಾ ಮಾರ್ಜಿನ್ ಅರ್ಧ ಇಂಚು ಬಿಡಬೇಕಾಗುತ್ತೆ. ನಾನು ಅದನ್ನೇ ಬಿಟ್ಟಿರಲಿಲ್ಲ. ಸೊ ಅದಕ್ಕೆ 1 ಇಂಚ್ ಇಲ್ಲಿ ಮೈನಸ್ ಆಗಿದೆ. ಹುಕ್ಕಾಯಿ ಪಟ್ಟಿಗೆ ಏನಾದರೂ ನೀವು ಬಟ್ಟೆ ಬಿಟ್ಟೇನಾದರೂ ನೀವು ಸ್ಟಿಚಿಂಗ್ ಮಾಡಿದ್ರೆ ಇದು ಕೂಡ ಪ್ಯಾಕ್ ಆಗುತ್ತೆ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಈ ರೀತಿ ಸ್ಟಿಚಿಂಗ್ ಮಾಡೋದನ್ನು ಕೂಡ ಬ್ಲೌಸು ಕರೆಕ್ಟಾಗಿ ಕೂರುತ್ತೆ. ಮತ್ತು ಪರ್ಫೆಕ್ಟ್ ಫಿಟ್ಟಿಂಗ್ ಅಂತ ಹೇಳ್ತೀವಲ್ವ, ಅಂದರೆ ಈ ರೀತಿ ಕರೆಕ್ಟಾಗಿ ಜಾಯ್ನ್ ಆಗಿರಬೇಕು, ಅದು ಬರಲ್ಲ ಅಷ್ಟೇ. ಅದು ಬಿಟ್ಟರೆ ಬ್ಲೌಸು ಇದರಲ್ಲೂ ಕರೆಕ್ಟಾಗಿ ಕೂರುತ್ತೆ, ಈ ರೀತಿ ಈ ಮೆಥಡಲ್ಲೂ ಕರೆಕ್ಟಾಗಿ ಬರುತ್ತೆ. ಮತ್ತು ಹುಕ್ಕಾಯಿ ಪಟ್ಟಿಗೆ ನೀವೇನಾರ ಬಟ್ಟೆ ಬಿಟ್ಟು ನೀವು ಸ್ಟಿಚಿಂಗ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ ಇಲ್ಲಿ ಫಿನಿಶಿಂಗಿನ ಅಳತೆನ ಡೈರೆಕ್ಟಾಗಿ ತೊಗೊಳಕ್ಕಾಗಲ್ಲ. ನಾನು ಡೈರೆಕ್ಟಾಗಿ ಸೊಂಟನ ಪೂರ್ತಿ ಅಳತೆನೇ ತೊಗೋಬೇಕಾಗುತ್ತೆ. ಫಸ್ಟು ಸ್ಲೀವ್ಸಲ್ಲಿ ನನಗೆ 5.5 ಇಂಚು ಸ್ಲೀವ್ಸ್ ರೌಂಡ್ ಇದೆ. ಮತ್ತು ಚೆಸ್ಟು 9 ಇಂಚಿದೆ. ಇದನ್ನು ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಮಧ್ಯದಲ್ಲಿ 1 ಇಂಚು ಗ್ಯಾಪ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ತೊಗೊಳಕ್ಕಾಗಲ್ಲ. ಸೊ ಈ ರೀತಿ ನೀವು 30 ಇಂಚು ಈ ರೀತಿ ಮಾರ್ಜಿನ್ ತೊಗೋಬೇಕು. 30 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು, ಅದೇ ಒಂದು ಮಾರ್ಕ್ ಉಳಿದಿರೋಂಥ ಬಟ್ಟೆ ಉಂಟು ನೋಡಿ, ಇಲ್ಲಿ ಈ ಜಾಗಕ್ಕೆ ಈ ರೀತಿ ನೋಡಿ, ಇಲ್ಲಿ ನಾವು ಹಾಯ್ ಹಾಕ್ತೀವಿ ನೋಡಿ, ಕಾಜ್ ಹಾಕ್ತೀವಿ ನೋಡಿ, ಆ ಪಾಯಿಂಟ್ಗೆ ಅಳತೆ ತೊಗೋಬೇಕಾಗುತ್ತೆ. ಆ ಪಾಯಿಂಟ್ ಇಲ್ಲಿ 7.5 ಇಂಚಿದೆ. ಮೇಜರ್ ಟೇಪ್ನ ಈ ರೀತಿ 2 ಸರಿ ಮಡಚಿ, ಇದು 4 ಎಳೆ ಬಂದಿದೆ. ಎಷ್ಟು ಬಂದಿದೆ ನೋಡಿ. ಈಗ 2ಕ್ಕೆ 2 ಪಾಯಿಂಟ್ ಕಡಿಮೆ ಇದೆ. ಈ ರೀತಿ 2ಕ್ಕೆ 2 ಪಾಯಿಂಟ್ ಕಡಿಮೆ ಇರಬೇಕು. ಈ ರೀತಿ ಅಂದರೆ 1.25 ಇಂಚು. ಇದನ್ನು ಹೀಗೆ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋಬೇಕು, ಅಂದರೆ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ಸ್ಲೀವ್ಸಲ್ಲಿ 5.5 ಇಂಚು 2 ಕಡೆ ಸೈಡು ಸೇಮ್ ಇದೇ ರೀತಿ ನೀವು ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಲೈನ ಡ್ರಾ ಮಾಡಿಕೊಂಡು, ನಿಮಗೆ ಎಕ್ಸ್ಟ್ರಾ 2 ಹೊಲಿಗೆ ಬೇಕು ಅಂದರೆ 2 ಅಥವಾ 3 ಹೊಲಿಗೆ ಬೇಕು ಅಂದರೆ 3 ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು 2 ಕಡೆ ಸೈಡು. ಇದೇ ರೀತಿ ಫೈನಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಮೆಥಡ್ ಫಾಲೋ ಮಾಡ್ತು ಅಂತಂದರೆ. ಅಳತೆ ಬ್ಲೌಸಲ್ಲಿ ಆರ್ಮೋಲ್ ಏನಾದರೂ ರೌಂಡ್ ಅದನ್ನು ಕೂಡ ನೀವು ಅಳತೆ ಮಾಡ್ಕೋಬೋದು. ಅದನ್ನು ನಿಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅದರಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು.